ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 7ನೇ ತರಗತಿಯ ಗಣಿತದಲ್ಲಿರ್ತಕ್ಕಂಥ SA2 ಪರೀಕ್ಷೆಗಾಗಿ ಒಂದು ಪ್ರಾಕ್ಟೀಸ್ ಅಂತ ಕೊಡ್ತಾ ಇದ್ದೀನಿ. ಸೊ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ನಿಮಗೆ ಇಂಪಾರ್ಟೆಂಟ್ ಇದಾವೆ, ಇಲ್ಲಿಂದನೂ ಕೂಡ ಬರ್ಬೋದು. ಆಲ್ರೆಡಿ DSRT ಕ್ವಶನ್ ಪೇಪರ್ ಹಾಕಿದ್ದೀನಿ, ಅದು ಕೂಡ ಮತ್ತೆ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ ನೋಡಿ. ವ್ಯೂಸ್ ಬಂದರೆ ಇನ್ನೊಂದು ಪ್ರಶ್ನೆ ಪತ್ರಿಕೆನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎಲ್ಲ ವಿಷಯಗಳಲ್ಲಿ ನೀವು ಏನು ಮಾಡಬೇಕು, ಫಸ್ಟ್ ಆಫ್ ಆಲ್ DSRT ಕ್ವಶನ್ ಪೇಪರನ್ನು ಬಿಡಿಸ್ಕೊಂಡು ಹೋಗಬೇಕು. ಫಸ್ಟ್ ನೋಡಿ, ಕೊಟ್ಟ ಆಯ್ಕೆಗಳಲ್ಲಿ ಶೇಕಡಾವನ್ನು ಯಾವುದು ಸೂಚಿಸ್ತದೆ ಅಂತ ಕೇಳಿದ್ರು. ಇದು ಸಂಕಲನ, ಇದು ಶೇಕಡ, ಇದು ಗುಣಾಕಾರ, ಇದು ಭಾಗಾಕಾರ. ಆಪ್ಷನ್ ಸಿ ಇದೆ ನೋಡಿ, ಅದು ಶೇಕಡಾ ಚಿಹ್ನೆಯನ್ನು ಸೂಚಿಸ್ತದೆ. ಹೌದಾ? ನೆಕ್ಸ್ಟ್, ವ್ಯುತ್ಕ್ರಮವಿಲ್ಲದಿರುವ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದ್ರು. A-1, B0, C3/5, D1. ವ್ಯುತ್ಕ್ರಮನೇ ಇರೋದಿಲ್ಲ ಅಂತ ಹೇಳಿದ್ರೆ ಸೊ ಆಪ್ಷನ್ B0 ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ನೆನಪಿರಲಿ. ನೆಕ್ಸ್ಟ್ ಒನ್, ಪೈನ ಅಂದಾಜು ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. 1.14, 2.14, 3.14, 4.14. ಸೊ ಪೈನ ಅಂದಾಜು ಬೆಲೆ ಎಷ್ಟಪ್ಪ ಅಂದರೆ ಆಪ್ಷನ್ ಸಿ 3.14 ಅನ್ನೋದು ಸರಿ ಇದೆ. ಇನ್ನು ಚರಾಕ್ಷರಗಳಿರುವ ಈ ಅಕ್ಷರಗಳಿಂದ ಸೂಚಿಸ್ತೇವೆ ಅಂತ ಕೇಳಿದ್ದಾರೆ. ಚರಾಕ್ಷರಗಳು ಅಂತ ಕೇಳಿದ್ದಾರೆ. 1, 2, 3, -1, -2, -3, ABC ಕ್ಯಾಪಿಟಲ್, ABC ಸ್ಮಾಲ್. ಯಾವತ್ತೂ ಚರಾಕ್ಷರಗಳನ್ನು ನಾವು ಏನು ಮಾಡ್ತೀವಿ ಅಂದ್ರೆ ಆಂಗ್ಲ ಭಾಷೆಯ ಸಣ್ಣ ಅಕ್ಷರಗಳಿಂದನೇ ಗುರುತಿಸ್ತೀವಿ, ಗೊತ್ತಿರಲಿ. ನೆಕ್ಸ್ಟ್ ಒನ್, ಮುಂದಿನ ಪ್ರಶ್ನೆ, ಕೇವಲ 2 ಪರಿಭ್ರಮಣ ಸಮಮಿತಿ ಕ್ರಮಗಳನ್ನು ಹೊಂದಿರುವ ಅಕ್ಷರ ಯಾವುದು? ಇಲ್ಲಿ ಏನು ಕೇಳಿದ್ದಾರೆ, ಕೇವಲ 2 ಪರಿಭ್ರಮಣ ಇರಬೇಕಂತ ಹೇಳಿದ್ದಾರೆ. SEBP ಅಂತ ಇದೆ. ಸೊ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಇಸ್ ಎಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ಬಿಟ್ಟ ಸ್ಥಳಗಳನ್ನು ತುಂಬತಕ್ಕಂಥ ಪ್ರಶ್ನೆಗಳಲ್ಲಿ ಕೇಳಿದ್ರು. 2/3 ಅನುಪಾತದಲ್ಲಿ ಬರೆದಾಗ ಏನಾಗ್ತದೆ? ಸೊ 2/3 ಅನುಪಾತದಲ್ಲಿ ಬರೆದ್ರೆ 2 ಅನುಪಾತ ಚಿಹ್ನೆ 3 ಅಂತ ಬರೆದ್ರೆ ಸೊ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಭಾಗಲಬ್ಧ ಸಂಖ್ಯೆಗಳ ಗುಣವನ್ನು ಸೂಚಿಸುವ ಸಂಕೇತ ಅಂತ ಕೇಳಿದ್ರು. ಭಾಗಲಬ್ಧ ಸಂಖ್ಯೆಗಳ ಯಾವುದು ಘನವನ್ನು ಸೂಚಿಸ್ತಕ್ಕಂಥ ಸಂಕೇತ Q ಇಸ್ ದ ರೈಟ್ ಆನ್ಸರ್. ಕೋಆರ್ಡಿನೇಟಲ್ಸ್ ಅಂತ ಕರೀತಾರೆ. ಇನ್ನು ವೃತ್ತದಲ್ಲಿ ತ್ರಿಜ್ಯವು ವ್ಯಾಸದ ಡ್ಯಾಶ್ ದಷ್ಟಿದೆ ಅಂತ ಕೇಳಿದ್ದಾರೆ. ಸೊ ಅದು ಅರ್ಧದಷ್ಟಿರ್ತದೆ. ಇನ್ನು ಒಂದು ಸಮಬಾಹು ತ್ರಿಭುಜದ ಪ್ರತಿ ಒಳಕೋನದ ಅಳತೆ ಎಷ್ಟು ಅಂತ ಕೇಳಿದರೆ. ಸಮಬಾಹು ತ್ರಿಭುಜದಲ್ಲಿ ಪ್ರತಿ ಒಳಕೋನ ಎಷ್ಟಾಗಿರ್ತದಪ್ಪ ಅಂದ್ರೆ 60 ಡಿಗ್ರಿ ಆಗಿರ್ತದೆ. ಇನ್ನು 2xy ನಲ್ಲಿ ಅಪವರ್ತನಗಳು ಯಾವಿದಾವೆ ಅಂತ ಕೇಳಿದ್ದಾರೆ. ಅಲ್ಲಿ ಅಪವರ್ತನ ಏನಿರ್ತದೋ 2x ಮತ್ತು y ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ಹೊಂದಿಸಿ ಬರೆದಿದ್ದಾರೆ 2√2 ಗುಣಿಸು 2√4. ಸೊ ಇದು ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನಾಗ್ತದಪ್ಪ ಅಂದ್ರೆ 2√6 ಅಂತ ಬರ್ತದೆ. ಆಮೇಲೆ 2/7/2√3 ಅಂತ ಇದೆ. ಸೊ ಅದರದ್ದು ಆನ್ಸರ್ ಏನಾಗ್ತದಪ್ಪ ಅಂತಂದ್ರೆ 2/4 ಅಂತ ಬರ್ತದೆ. ಸೊ 2/4 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು 2/3 ಘನ 4 ಅಂತ ಇದೆ, ಅಂದರೆ 2 ಪವರ್ 3 4 ಅಂತ ಇದೆ. ಸೊ ಇದು ಏನಾಗ್ತದಪ್ಪ ಅಂತಂದ್ರೆ 2/12 ಅಂತ ಆಗ್ತದೆ. ಅಂದರೆ 3 4 ಮಾಡಬೇಕು. ಸೊ 3 4 ಅಂತಂದ್ರೆ 12. ಇನ್ನು 2/3 ಭಾಗಿಸು 2/3. ಇಟ್ಸ್ ಅ ವೆರಿ ಡೆಡ್ ಈಸಿ. 2/0. ಇನ್ನು ಲಾಸ್ಟ್ 2/2 ಗುಣಿಸು 3/2 ಅಂತಿದೆ. ಒಂದೇ ಉಳಿತು, ಅದೇ ಯಾವುದಪ್ಪ ಅಂದ್ರೆ 6/2 ಅಂತ ಬರೆದ್ರೆ ಸೊ ನಿಮ್ಮ ಉತ್ತರ ಆಗ್ತದೆ. ಈ ಥರದ ಪ್ರಶ್ನೆಗಳು ಕೂಡ ನಿಮಗೆ ಬರ್ತಾವೆ, ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನು ಮುಂದಿನ ಪ್ರಶ್ನೆ, 4000 m ನ 50ರಷ್ಟು ಶೇಕಡ ಅಂತ ಕೇಳಿದ್ದಾರೆ. 4000 ಮೀಟರ್ನ 50% ಎಷ್ಟಾಗ್ತದೆ ಅಂದರೆ ಅದನ್ನು ವೆರಿ ಸಿಂಪಲ್ ಆಗಿ ಬರೋದು 50 ಗುಣಿಸು 100 ಗುಣಿಸು 4000 2000 ಮೀಟರ್ ಅಂತ ಬರೀಬೇಕು. ಸಿಂಪಲ್ ಹೇಳ್ಬೇಕಂದ್ರೆ ಇದರ ಅರ್ಥ ಅಂತಂದ್ರೆ 2000 ಮೀಟರ್. ಓಕೆ, ಅದನ್ನಷ್ಟು ಗಣಿತದಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಸೂತ್ರ ಹಾಕಿ ಬಿಡಿಸ್ಬೇಕು. ಇನ್ನು ಸಂಕ್ಷೇಪಿಸಿ 2/9 - 5/3 ಅಂತ ಇದೆ. ಸೊ ವೆರಿ ಸಿಂಪಲ್, ಅದೇನು ಮಾಡಬೇಕು, 2/15/9. 2ರಲ್ಲಿ 15 ಕಳಿಬೇಕು, ಅವಾಗ -13 ಆಗ್ತದೆ. 9ಕ್ಕೆ 9 ಇಡ್ತೀರಿ. ಇನ್ನು ಕೊಟ್ಟಿರೋ ತ್ರಿಜ್ಯದ ವ್ಯಾಸಗಳನ್ನು ಬರೀಬೇಕು. 3 ಸೆಂಟಿಮೀಟರ್ ಅಂತ ಕೆಟ್ಟಿದ್ದಾರೆ. ಓಕೆನಾ? ಅವಾಗ ಏನಾಗಿರ್ತದೆ, ತ್ರಿಜ್ಯ 3 ಸೆಂಟಿಮೀಟರ್ ಆದರೆ ವ್ಯಾಸ 2 ಗುಣಿಸು ತ್ರಿಜ್ಯ, ಅಂದರೆ 2 ಗುಣಿಸು 3 ಅಂದರೆ 6 ಸೆಂಟಿಮೀಟರ್ ಅನ್ನೋದನ್ನು ಬರಿಬೇಕು. ಇನ್ನು ನೆಕ್ಸ್ಟ್, A = -1 ಆದರೆ ಆ ಕೆಳಗಿನ ಬೀಜೋಕ್ತಿಯ ಬೆಲೆಯನ್ನು ಕಂಡುಹಿಡಿಬೇಕು ಅಂತ ಕೇಳಿದರೆ. -5A + 1 ಅಂತ ಕೊಟ್ಟಿದ್ದಾರೆ. ಸೊ ಅವಾಗ A ಬೆಲೆ -1 ಅಂತ ತುಂಬ್ರಿ. ಅವಾಗ ಏನಾಗ್ತದೆ, ಮೈನಸ್ ಪ್ಲಸ್ ಆಗ್ತದೆ. ಆಮೇಲೆ 5 + 1 ಆಗ್ತದೆ. ಸೊ ಇದು ಗುಣಾಕಾರ ಚಿಹ್ನೆ ಇರ್ತದೆ. 5 1 5. ಸೊ 5 + 1 ಅಂತಂದರೆ 6 ಅಂತ ಈಸಿಯಾಗಿ ಬರಿಬಹುದು. ಇನ್ನು ಆಯತ ಘನದ ಜಾಲಕ್ಕೆ ಎಷ್ಟು ಆಯತಗಳು ಬೇಕು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ 4 ಆಯತಗಳು ಬೇಕು ಅನ್ನೋದು ಉತ್ತರ ಬರಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ 2 ಮಾರ್ಕರ್ ಇದೆ. ಲಾಭ ನಷ್ಟ ಮತ್ತು ಶೇಕಡಾ ನಷ್ಟಗಳ ಸೂತ್ರ ಬರೀರಿ ಅಂತ ಕೇಳಿದ್ದಾರೆ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಇದ್ರ ಮೇಲೆ ಲೆಕ್ಕನೂ ಕೂಡ ನಿಮಗೆ ಬರ್ತವೆ.
ಲಾಭಗಳನ್ನು ಕಂಡುಹಿಡಬೇಕಾದ್ರೆ ಏನು ಬರೀತೀರಿ, ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಮಾಡ್ತೀರಿ. ಶೇಕಡಾ ಲಾಭ ಆದಾಗ ಲಾಭ ಕೊಂಡ ಬೆಲೆ ಭಾಗಿಸು ಕೊಂಡ ಬೆಲೆ ಗುಣಿಸು 100. ನಷ್ಟ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ, ಶೇಕಡಾ ನಷ್ಟ ಮೈನಸ್ ಕೊಂಡ ಬೆಲೆ, ನಷ್ಟ ಡಿವೈಡೆಡ್ ಬೈ ಕೊಂಡ ಬೆಲೆ ಗುಣಿಸು 100. ಇದನ್ನು ಸ್ವಲ್ಪ ನೋಡ್ಕೊಡ್ರಿ, ಅದು ಸೂತ್ರ ಇತ್ತು. ಇನ್ನು -3/5 ಮತ್ತು -1/3 ನಡುವಿರುವ 5 ಭಾಗಲಬ್ಧ ಸಂಖ್ಯೆಗಳನ್ನೇ ಕೇಳಿದ್ದಾರೆ. ಭಾಳ ಈಸಿ ಅದ. ಸೊ -8 -7 -6 -5 4. ಸೊ ಛೇದ ಎಲ್ಲ ಏನಾಗಿರ್ತದಪ್ಪ ಅಂದ್ರೆ 15 ಆಗಿರ್ತದೆ. ಇನ್ನು 3 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ತ್ರಿಜ್ಯ ಇರುವ ಏಕಕೇಂದ್ರ ವೃತ್ತಗಳನ್ನು ಎಳಿಬೇಕು ಅಂತ ಕೇಳಿದ್ದಾರೆ. ಸೊ ಏಕಕೇಂದ್ರ ಅಂದ್ರೆ ಮೊದಲ 3 ಎಳಿಬೇಕು, ಆಮೇಲೆ ಏನು ಮಾಡಬೇಕು, ಲಾಸ್ಟಿಗೆ 6 ಎಳಿಬೇಕು. ಒಂದೇ ಕೇಂದ್ರ ಬಿಂದುವನ್ನು ಉಪಯೋಗಿಸಿ ಮಾಡಬೇಕು, ಆಮೇಲೆ ಅದಕ್ಕೆ ಹೆಸರಿಸ್ರಿ. ಇನ್ನು ಕೊಟ್ಟಿರೋ ಚಿತ್ರಕ್ಕೆ ಕರ್ಣವನ್ನು ಎಳೆದು ಕೆಲವು ಭಾಗಗಳನ್ನು ಛಾಯಾಕರಿಸಿ ಸಮಮಿತಿ ಆಕೃತಿಗಳನ್ನಾಗಿ ಮಾಡ್ರಿ ಅಂತ ಕೇಳಿದ್ದಾರೆ. ಸೊ ಅವಾಗ ನೀವು ಏನು ಮಾಡಬೇಕಾಗ್ತದಪ್ಪ ಅಂದರೆ ಅದನ್ನು ಸಮಮಿತಿ ಮಾಡಲಿಕ್ಕೆ ಈ ತರನಾಗಿರ್ತಕ್ಕಂಥ ಬಣ್ಣಗಳನ್ನು ತುಂಬಿ, ಅಂದರೆ ಎರಡೂ ಫೋಲ್ಡರ್ ಮಾಡಿದಾಗ ಸೇಮ್ ಆಗಬೇಕು, ಅದಕ್ಕೆ ಸಮಮಿತಿ ಅಂತ ಕರೀತಾರೆ. ಒಂದು ನಡುವೆ ಕರ್ಣ ಎಳಿರಿ. ಸೊ ಅದನ್ನು ಏನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಇವೆರಡು ಛಾಯೆ ಮಾಡಬೇಕು. ಸೊ ಇದು ಛಾಯೆ, ಇದು ಛಾಯೆ, ಇದು ಛಾಯೆ, ಇದು ಛಾಯೆ, ಅದು ಸಮಮಿತಿ ಆಕೃತಿ ಅಂತ ಬರ್ತದೆ. ಇನ್ನು ಸಮತಲಾಕೃತಿಗಳು ಮತ್ತು ಘನಾಕೃತಿಗಳ ನಡುವಿನ ವ್ಯತ್ಯಾಸಗಳನ್ನ ಕೇಳಿದ್ದಾರೆ 25ನೇ ಪ್ರಶ್ನೆಯಲ್ಲಿ. ಸಮತಲಾಕೃತಿಗಳು 2 ಆಯಾಮಗಳಾದ ಉದ್ದ ಅಗಲ ಹೊಂದಿರುವ ಆಕೃತಿಗಳು, ಘನಾಕೃತಿಗಳು ಆಯಾಮಗಳಾದ ಉದ್ದ ಅಗಲ ಎತ್ತರ ಹೊಂದಿರುವ ಆಕೃತಿಗಳು. ಸಮತಲಾಕೃತಿಗಳು ಆಯತ ಚೌಕ, ಘನಾಕೃತಿಗಳು ಘನ ಮತ್ತು ಆಯತ ಘನ ಅಂತ ಬರೆದ್ರೆ ನಿಮ್ಮ ಅಂಕಗಳನ್ನ ಏನು ಮಾಡ್ತಾರಪ್ಪ ಅಂದರೆ ಗ್ಯಾರಂಟಿಯಾಗಿ ಸಿಗ್ತದೆ. ಇನ್ನು ನೆಕ್ಸ್ಟ್ 26ನೇ ಪ್ರಶ್ನೆಗೆ ಬರ್ತೀನಿ. ಅಲ್ಲಿ ಏನು ಕೊಟ್ಟಿದ್ರು ಅಂದರೆ ಏಕಪದೋಕ್ತಿ, ಬಹುಪದೋಕ್ತಿ, ತ್ರಿಪದೋಕ್ತಿಗಳಾಗಿ ವರ್ಗೀಕರಣವನ್ನು ಮಾಡಬೇಕು. ವೆರಿ ಈಸಿ ಇದೆ ಫ್ರೆಂಡ್ಸ್. ಏಕಪದೋಕ್ತಿ ax² 5x²y 9x²yz 19y². ದ್ವಿಪದೋಕ್ತಿ 2x + 2y 2x - 2y 4k + 2y. ಅಂದರೆ ಒಂದು ಚಿಹ್ನೆ ಬರ್ತಂದ್ರೆ ದ್ವಿಪದೋಕ್ತಿ ಅಂತ ಬರಬೇಕು. ನಡುವೆ ಯಾವುದಾದ್ರೂ ಒಂದು ಚಿಹ್ನೆ ಬರಲಿ, ಗಣಿತದ್ದು ಚಿಹ್ನೆ ಬರಲಿಲ್ಲ ಅಂತಂದರೆ ಅದ್ರ ಜೊತೆ ಸಹಬೀಜ ಗುಣಕ ಎಷ್ಟೇ ಇದ್ದಾದರೂ ಒಂದೇ ಏಕಪದ ಅಂತಲೇ ಬರ್ತದೆ. ತ್ರಿಪದೋಕ್ತಿಯಲ್ಲಿ 2 ಚಿಹ್ನೆಗಳು ಇರ್ತಾವೆ. ಇಲ್ಲಿ ಪ್ಲಸ್ ಮೈನಸ್ ಬಂತು, ಇಲ್ಲಿ ಮೈನಸ್ ಮತ್ತು ಮೈನಸ್ ಬಂತು. ಹಿಂಗೆ ನೀವೇನು ಮಾಡ್ಬೋದು, ಡೇ ಲೈಫಲ್ಲಿ ಈಸಿಯಾಗಿನೂ ಕೂಡ ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಏಕಪದೋಕ್ತಿ, ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿ. ಇನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಬೇಕು. 2 ರ ಘಾತ 3 ಗುಣಿಸು 3 ರ ಘಾತ 4 ಗುಣಿಸು 4 ಭಾಗಿಸು 3 ಗುಣಿಸು 3 ರ ಘಾತ 2. ಅದನ್ನು ವೆರಿ ಸಿಂಪಲ್ ಅದ. ಅವಾಗ ಏನು ಮಾಡಬೇಕು, 2 ರ ಘಾತ 3 + 2 ಇಂಟು 3 ರ ಘಾತ 4. ಅವಾಗ 3 ರ ಘಾತ 3 ಅಂದಾಗ ಸೊ ಟೋಟಲಿ 2 ರ ಘಾತ 5 ಗುಣಿಸು 3 ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಲಾಸ್ಟ್ ಸಿಲಿಂಡರ್ ಮತ್ತು ವರ್ಗಪಾದ ಪಟ್ಟಕಗಳನ್ನು ರಚನೆ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಅದು ಕೂಡ ಬರ್ಬೋದು. ಅದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ ಅಂತ ಹೇಳ್ತಾ, ಇದು ನಾವೇ ಒಂದು ಕೊಟ್ಟಿರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇತ್ತು. ಓಕೆನಾ. ಈ ಥರದ ಲೆಕ್ಕಗಳನ್ನ ಸಹಿತ ನೀವು ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತದೆ ಅಂತ ಹೇಳ್ತಾ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ DSCRT ಕ್ವಶನ್ ಪೇಪರ್ನ ತಪ್ಪದೇ ನೋಡಿ, ಯಾಕಂದರೆ DSCRT ಕ್ವಶನ್ ಪೇಪರ್ಗಳೇ ನಿಮ್ಗೆ ಏನಾಗ್ತಾ ಇದ್ದಾವಪ್ಪ ಅಂದರೆ ನಾಳೆ ಎಕ್ಸಾಮ್ಗೆ ಯೂಸ್ ಆಗ್ತಕ್ಕಂಥ ವಿಡಿಯೋಗಳೇ ಆಗಿದ್ದಾವೆ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.